ಗ್ರಾಮ ದೇವತೆ ಕುಕ್ಕಾಡೇಶ್ವರಿ ದೇವಿ ಹೊರಬೀಡು ಜಾತ್ರೋತ್ಸವ 2026 ಜನವರಿ 5 ಮತ್ತು 6 ಸೋಮವಾರ ಮತ್ತು ಮಂಗಳವಾರದಂದು ಅದ್ದೂರಿಯಾಗಿ ಜರುಗಲಿದೆ. ಆದರೆ ಅದುವರೆಗೂ ನಡೆಸಿಕೊಂಡು ಬಂದಿದ್ದಂತಹ ಪ್ರಾಣಿಗಳ ಬಲಿಯನ್ನು ದೇವಸ್ಥಾನದ ಆವರಣದಲ್ಲಿ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಎಂದು ದೇವಸ್ಥಾನ ಸಮಿತಿ ಅಧ್ಯಕ್ಷ BS ರುದ್ರಪ್ಪ ತಿಳಿಸಿದ್ದಾರೆ. ಭಾನುವಾರ ದೇವಸ್ಥಾನದ ಸಮಿತಿ ಪೂರ್ವಭಾವಿ ಸಭೆ ಬಳಿಕ ಪತ್ರಿಕೆಯ ಜೊತೆ ಮಾತನಾಡಿದರು. ಆದಿಶಕ್ತಿ ಕುಕ್ಕಡೇಶ್ವರಿ ಮತ್ತು ಬೀರ್ಲಿಂಗೇಶ್ವರ ಶ್ರೀ ಸಿದ್ಧಿವಿನಾಯಕ ವಿಘ್ನೇಶ್ವರನಿಗೆ ಪಾದಕ್ಕೆ ನಮಸ್ಕರಿಸುತ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಾಳ ವಿಶೇಷವಾಗಿ ವಿಜೃಂಭಣೆಯಿಂದ ಜಾತ್ರೆಯನ್ನು ಆರಂಭ ಮಾಡ್ತಾ ಇದ್ದೇವೆ. ಈಗ ಪ್ರತಿ ವರ್ಷ ಇಲ್ಲೇ ಬಲಿಯನ್ನು ಕೊಡೋ ವ್ಯವಸ್ಥೆ ನಮ್ಮ ಪುರಾತನ ಕಾಲದಿಂದಲೂ ನಡ್ಕೊಂಡು ಬರ್ತಾಯಿತ್ತು. ಈಗ ಒಂದು ಬೃಹತ್ ಸನ್ನಿಧಾನ ನಿರ್ಮಾಣ ಕಾಮಗಾರಿ ನಡೀತಿರೋದ್ರಿಂದ ಇವತ್ತು ಇಲ್ಲಿ ಈ ಸನ್ನಿಧಾನದ ಆವರಣದಲ್ಲಿ ಯಾವುದೇ ಕೋಳಿ ಕುರಿ ಬಲಿಯನ್ನು ನಿಷೇಧವನ್ನು ಮಾಡಲಾಗಿದೆ. ಪಾನಕದ ಗಾಡಿಗೆ ಓಡೋಕ್ಕೆ ಅವಕಾಶ ಇದೆ. ಮಂಗಳಾರತಿ ಸಿಹಿ ಪದಾರ್ಥಗಳನ್ನು ದೇವಿಗೆ ಅರ್ಪಿಸಲಿಕ್ಕೆ ಅವಕಾಶ ಇದೆ. ಈ ನಾನ್ ವೆಜ್ಜು ಯಾವುದೇ ಕಾರಣಕ್ಕೂ ಇಲ್ಲಿ ಸನ್ನಿಧಾನದ ಒಳಗೆ ಯಾರೂ ಕೂಡ ತರೋಕ್ಕೆ ಅವಕಾಶ ಅಮ್ಮ ಕೊಟ್ಟಿಲ್ಲ. ಸುಮಾರು 6 ಕೋಟಿ ವೆಚ್ಚದಲ್ಲಿ ಒಂದು ಬೃಹತ್ ಸನ್ನಿಧಾನವನ್ನು ಸಮಿತಿ, ಜೀರ್ಣೋದ್ಧಾರ ಸಮಿತಿ ಮತ್ತು ಊರಿನ ಎಲ್ಲ ಹಿರಿಯ ಮುಖಂಡರು ಮತ್ತು ಭಕ್ತರು ಮತ್ತು ಅಮ್ಮನ ಅಪ್ಪಣೆ ಮೇರೆಗೆ ಒಂದು ಸಂಕಲ್ಪವನ್ನು ಮಾಡಿ ಸುಮಾರು 6 ಕೋಟಿ ವೆಚ್ಚದಲ್ಲಿ ಒಂದು ಸನ್ನಿಧಾನ ಭಾಳ ವಿಶೇಷವಾಗಿ ನಿರ್ಮಾಣ ಮಾಡಬೇಕು ಅನ್ನೋದೊಂದು ಅಮ್ಮನ ಆದೇಶ ಆಗಿದೆ. ಇವತ್ತು ಇಲ್ಲಿ ಒಂದು ರಾಜಗೋಪುರ, ಒಂದು ಮಹಾದ್ವಾರ, ಒಂದು ಬಲಿಮಂಟಪ, ಒಂದು ದೀಪದ ಕಂಬ, ಸುಮಾರು ರಾಜಗೋಪುರ 59 ಅಡಿ ಅಂದರೆ 61 ಅಡಿ ತನಕಲೂ ಕೂಡ ರಾಜಗೋಪುರ ಹೈಟು ಬರುತ್ತೆ. ಆಮೇಲೆ ದೀಪದ ಕಂಬ ಮತ್ತು ದೇವಸ್ಥಾನ ಸುತ್ತಲೂ ಒಂದು ಕಾಂಪೌಂಡ್ ಆಗುತ್ತೆ. ನಮ್ಮಲ್ಲಿ ಸ್ವಲ್ಪ ಅಮ್ಮನ ಹಣ ಸ್ವಲ್ಪನೇ ಇದ್ದಿದ್ದು, ಯಾಕಂದರೆ ಸುಮಾರು ಒಂದು 4 ಲಕ್ಷ 5 ಲಕ್ಷ ರೂಪಾಯಿ ಹಣ ಇತ್ತು. ನಾವು ಇದನ್ನು ದೇವಸ್ಥಾನ ಭಾಳ ಚಿಕ್ಕದು, ನೂರಾರು ಸಂಖ್ಯೆಯಲ್ಲಿ ಹಿಂದೆ ಬರ್ತಾಯಿದ್ದರು ಜನ ಭಕ್ತರು. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಹೆಚ್ಚಾಗಿರೋದ್ರಿಂದ ನಾವು ಇವತ್ತು ಈ ಸನ್ನಿಧಾನವನ್ನು ಪ್ರಾರಂಭ ಮಾಡಿ ಈಗ ಸುಮಾರು 1 ವರ್ಷ, ಇಲ್ಲಿಗೆ 1 ವರ್ಷ ಆಗ್ತಾ ಬಂತು. ನಮ್ಮಲ್ಲಿ ಇದ್ದಿದ್ದು ಸನ್ನಿಧಾನದ ಹಣ, ಅಮ್ಮನ ಹಣ ಸುಮಾರು 4 ರಿಂದ 5 ಲಕ್ಷ ಮಾತ್ರ ಇತ್ತು. ಈಗ ನಮಗೆ ನಾವು ಇನ್ನೂ ಕೂಡ ಎಲ್ಲೂ ಹೊರಗಡೆ ಈ ಕಮಿಟಿ ಜೀರ್ಣೋದ್ಧಾರ ಸಮಿತಿಯವರು ಏನೋ ಇಂಪಾರ್ಟೆಂಟ್ ಬೇಕಾಗಿರೋಕ್ಕೆ ಮಾತ್ರ ನಾವು ವಿಸಿಟ್ ಮಾಡಿ ಸುಮಾರು ಒಂದು 70-75 ಲಕ್ಷ ರೂಪಾಯಿ ನಮಗೆ ಇವತ್ತು ಅನುದಾನ ಇಲ್ಲಿಗೆ ಬಂದು ಭಕ್ತರು ಕೊಟ್ಟಿದ್ದಾರೆ. ಸುಮಾರು ನಮ್ಮ ಜೀರ್ಣೋದ್ಧಾರ ಸಮಿತಿಯವರು ಎಲ್ಲರೂ ಕೂಡ ಒಂದು 10 ರಿಂದ 12 ಜನ ಸ್ಪಾನ್ಸರ್, ಕಲ್ಲಿನ ಒಂದು ಲೋಡು ಒಂದು 4 ಲಕ್ಷ ರೂಪಾಯಿ ಅಂದಾಜು ವೆಚ್ಚ 4 ಲಕ್ಷ ರೂಪಾಯಿ ಆಗುತ್ತೆ. ಈ ಕಲ್ಲಿನ ದೇವಸ್ಥಾನ ನಿರ್ಮಾಣದ ಕಲ್ಲು ಮದ್ನಾಕ್ನಹಳ್ಳಿ ಕಲ್ಲು, ಸುಮಾರು 1,100 ರೂಪಾಯಿ ಒಂದು ಸ್ಕ್ವೇರ್ ಫೀಟ್. ಅದು ಆ ಕಲ್ಲನ್ನೇ ಬಳಸಬೇಕು ಅಂತೇಳಿ ಅಮ್ಮನ ಅಪ್ಪಣೆ ಆಗಿದೆ. ಈ ಒಂದು ಎಲ್ಲ ಆಗುಹೋಗುಗಳನ್ನು ಆಯಾ ಈ ಚಿತ್ರಣ ಇದೆಲ್ಲ ಡಿಸೈನ್ಸು ನೋಡ್ಕೊಳ್ಳೋಕ್ಕೆ ಪರಮ ಪೂಜ್ಯ ರಾಯದುರ್ಗದ ರಾಮಸ್ವಾಮೀಜಿ ಅವರು ಇದನ್ನು ನೇತೃತ್ವವನ್ನು ವಹಿಸ್ಕೊಂಡು ಇಲ್ಲಿ ಎಲ್ಲ ಏನು ಕೆಲಸ ಕಾರ್ಯಗಳಾಗಬೇಕು ಅವರು ಮಾರ್ಗದರ್ಶನ, ಅಮ್ಮನ ಆದೇಶ. ಇವತ್ತು ನಾವು ಸುತ್ತ ಒಂದು ದೇವಸ್ಥಾನಕ್ಕೆ ಇಡೀ ಫೀಲ್ಡಿಗೆ ಒಂದು ಕಾಂಪೌಂಡ್ ಬರುತ್ತೆ. ಆ ಕಾಂಪೌಂಡಿನ ಮುಗಿದ ನಂತರ ಮತ್ತು ದೇವಸ್ಥಾನದೊಳಗೆ ಒಂದು ಸುಮಾರು 15-20 ಅಡಿಯಿಂದ ಸುತ್ತ ಕಾಂಪೌಂಡು ನಿರ್ಮಾಣ ಆಗುತ್ತೆ. ನಾವೆಲ್ಲ ಆ್ಯಕ್ಚುಲಿ ಈಗ ಭೂಮಿ ಲೆವೆಲಿಂದ ಟ್ಯೂಬ್ ಲೆವೆಲ್ ಚೆಕ್ ಮಾಡಿ ಮೇನ್ ರೋಡ್ನಿಂದ ನ್ಯಾಷನಲ್ ಹೈವೇ ರೋಡ್ ಇರೋದ್ರಿಂದ 3 ಅಡಿ ಹೈಟು, ಯಾವಾಗಾದರೂ ರೋಡ್ ಹೈಟ್ ಆಗ್ಬೋದು, 3 ಅಡಿ ಹೈಟ್ ಲೆವೆಲಿಗೆ ತಗೊಂಡಿದ್ವಿ. ಇದು ಒಂದು ಅಮ್ಮನ ಆದೇಶ, ಒಂದು ಸಂಕಲ್ಪ. ಎಲ್ಲರದು ಸಂಕಲ್ಪ ಏನಂದರೆ 3 ವರ್ಷದೊಳಗೆ ಈ ಸನ್ನಿಧಾನವನ್ನು ಉದ್ಘಾಟನೆ ಮಾಡಬೇಕು ಅನ್ನೋ ಒಂದು ಸಂಕಲ್ಪವನ್ನು ನಾವು ಮಾಡಿದ್ವಿ. ಅದಕ್ಕೆ ಎಲ್ಲ ಭಕ್ತರು ಇವತ್ತು ತಾಲೂಕು ಟೌನಿಗೆ ಅಷ್ಟೇ ಸೀಮಿತವಾಗಿತ್ತು. ಮುಂಚೆ ಅಮ್ಮ ಗ್ರಾಮ ದೇವತೆ ಆಗಿತ್ತು, ಇವತ್ತು ನಗರ ದೇವತೆ, ತಾಲೂಕು ಮಟ್ಟ, ರಾಜ್ಯ ಮಟ್ಟ, ಇಡೀ ದೇಶ, ಈ ಎಲ್ಲ ಕಡೆಯಿಂದಲೂ ಇವತ್ತು ಭಕ್ತರು ಸಾವಿರ ಸಂಖ್ಯೆಯಲ್ಲಿ ಹೆಚ್ಚಾಗಿರೋದ್ರಿಂದ ಭಾಳ ವಿಶೇಷವಾಗಿ ಒಂದು ಪುಣ್ಯದ ಸ್ಥಳವಾಗಿ ಇದನ್ನ ಪರಿವರ್ತನೆ ಮಾಡಬೇಕು ಅನ್ನೋದೇ
ಈ ಒಂದು ಭಕ್ತರ ಮತ್ತು ಒಂದು ಜೀರ್ಣೋದ್ಧಾರ ಸಮಿತಿಯವರ ನಿರ್ಧಾರ ಮತ್ತು ಅಮ್ಮನ ಆದೇಶ ಆಗಿರೋದ್ರಿಂದ ಎಲ್ಲರೂ ಕೂಡ ತನು ಮನ ಧನದೊಂದಿಗೆ ಸಹಕರಿಸಿ ಅವರ ಏನೇ ಕಷ್ಟ ಸಂಕಲ್ಪಗಳನ್ನು ಇದ್ದರೂ ಕೂಡ ಅಮ್ಮನ ಮಡ್ಲಿಗೆ ಅರ್ಪಿಸಿದರೆ ಖಂಡಿತವಾಗ್ಲೂ ಆ ದೇವಿ ನೆರವೇರಿಸ್ತಾರೆ. ಯಾಕಂದರೆ ನಾವು ಇಲ್ಲಿ ತುಂಬ ಕಷ್ಟಗಳನ್ನು ಇವತ್ತು ಮಕ್ಕಳಿಲ್ದಂಗೆ ಇರ್ಬೋದು, ಅವರು ಬೋರ್ ಕೊಡ್ಸೋದಿರ್ಬೋದು, ರಾಜಕಾರಣ MLA MP ಗಳು ಕೂಡ ಇಲ್ಲಿ ಬಂದು ಅಪ್ಪಣೆಯನ್ನು ಕೇಳ್ಕೊಂಡು ಹೋಗಿರೋ ವಿಚಾರಗಳನ್ನು ತಿಳಿದಿದ್ವಿ. ಒಂದು ಮಹತ್ವವಾದ ವಿಚಾರ ಏನಪ್ಪ ಅಂದರೆ, ಸನ್ಮಾನ್ಯ ಈ ನಾಡಿನ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರ ಮಗನೂ ಕೂಡ ಇಲ್ಲಿ ಬಂದು ಅಮ್ಮನ ಅಪ್ಪಣೆಯನ್ನು ತಗೊಂಡು ಈ ಒಂದು ಭಾಗದಾಗೆ ನಿಂತರೆ ನೀವು ಗೆಲ್ತೀರಾ ಅನ್ನೋ ಒಂದು ಆದೇಶವನ್ನು ಕೂಡ ಅಮ್ಮ ಅಪ್ಪಣೆ ಆಗಿದೆ. ಅದು ಕೂಡ ಸಮಿತಿಯವರಿಗೆ ಮಾಹಿತಿ ಇದೆ. ಇವತ್ತು ಅವರು ಆ ಕ್ಷೇತ್ರದಾಗ ಅಮ್ಮ ಆದೇಶ ಮಾಡಿದ ಕ್ಷೇತ್ರದಾಗ ನಿಂತು ಗೆದ್ದು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಅಷ್ಟು ಶಕ್ತಿಯುತವಾದ ಇರುವಂಥ ದೇವಿ ಇವತ್ತು ಒಂದು ವಿಶೇಷವಾಗಿ ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಯಾವುದೇ ಜಾತಿ ಭೇದ ಇಲ್ದಂಗೆ ನಾಳೆ ಮಂಗಳವಾರ ಸುಮಾರು ಸಾವಿರಾರು ಲಕ್ಷಾಂತರ ಜನ ಇವತ್ತು ಅಲ್ಲಿ ಅವತ್ತು ಸೇರೋಂಥ ನಿದರ್ಶನ ಇದೆ. ಇದು ನಮಗೆ ತುಂಬ ಪ್ರಚಾರದ ಕೊರತೆ ಆಗಿದೆ. ನಾವಿನ್ನೂ ಈಗ ಪತ್ರಿಕೆಗಳನ್ನೆಲ್ಲ ಈಗೆಲ್ಲ ಜಾತ್ರೆಗೆಲ್ಲ ಬಿಡುಗಡೆ ಮಾಡ್ತಾಯಿದ್ದೀವಿ. ನಿಮ್ಮ ಮಾಧ್ಯಮದವರ ಸಹಕಾರ ತುಂಬ ಅಗತ್ಯ ಇದೆ. ನಿಮ್ಮ ಸಹಕಾರ ಖಂಡಿತವಾಗಲೂ ಅತಿ ಹೆಚ್ಚು ಸಿಕ್ಕರೆ ನಮಗೆ ಯಾವುದೇ ಕಾರಣಕ್ಕೂ ಇಲ್ಲಿ ಕೆಲಸ ಕಾರ್ಯಗಳಿಗೆ ತೊಂದರೆ ಆಗಲ್ಲ ಅಂತ ಹೇಳ್ತಾ, ಈ ಒಂದು ದೇವಾಲಯಕ್ಕೆ ಎಲ್ಲರೂ ಸಹಕಾರ, ಮಾಧ್ಯಮದ ಸಹಕಾರ, ಪತ್ರಿಕೆ ಸಹಕಾರ, ತಮ್ಮ ಕೈಲಾದಷ್ಟು ಇಷ್ಟೇ ಕೊಡಬೇಕು ಅಂತ ಯಾರಿಗೂ ಕೂಡ ನಾವು ಪ್ರಚಾರ ಮಾಡೋದಿಲ್ಲ. ಯಾವುದೇ ವರ್ತಕರಿರ್ಬೋದು, ಯಾವುದೇ ಒಬ್ಬ ರಾಜಕಾರಣಿ ಇರ್ಬೋದು, ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು, ನೀನು ಇಷ್ಟು ಕೊಡಲೇಬೇಕು, ನಮ್ಮೂರ ಬಿಸ್ನೆಸ್ ಮಾಡ್ತೀನಿ ಅಂತ ಅವ್ರಿಗೆ ಯಾವುದೇ ಕೂಡ ಒತ್ತಡ ಹಾಕಲ್ಲ. ಅವರು ಕಷ್ಟಗಳನ್ನು ಅಮ್ಮನ ಮಡ್ಲಿಗೆ ಹಾಕಿ ಅವ್ರಿಗೆ ಏನು ಅಮ್ಮ ಆದೇಶ ಮಾಡುತ್ತೋ ಆ ಹಣವನ್ನು ನಮಗೆ ಕೊಟ್ಟರೆ ನಮಗೆ ತುಂಬ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾ, ಮತ್ತು ನೀವು ಎಲ್ಲ ನಮ್ಮ ಒಂದು ಸಣ್ಣ ಕರೆಗೆ ಪತ್ರಿಕೆ ಮಾಧ್ಯಮದವರು ಮತ್ತು ಎಲ್ಲ ಭಕ್ತರು ಇಲ್ಲಿ ಬಂದಿದ್ದೀರ. ಇವತ್ತು ಅಮ್ಮ ನಿನ್ನೆ ಆಲ್ರಮೇಶ್ವರ್ಗೆ ಹೋಗಿ ಗಂಗಾ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡ್ಕೊಂಬಂದು ಮತ್ತೆ ಮೂಲ ಸ್ಥಾನದಾಗ ಅಲ್ಲಿ ಹೋಗಿ ಅಲ್ಲಿಯೂ ಕೂಡ ಗಂಗಾ ಪೂಜೆ ಮಾಡ್ಕೊಂಡು ಮೂಲ ಸ್ಥಾನದಾಗೆ ಅಮ್ಮನ ಪೂಜೆಯನ್ನು ಮುಗಿಸ್ಕೊಂಡು ಇವತ್ತು ಇಡೀ ಊರೊಳಗೆ ಟೌನ್ನೊಳಗೆ ಅಮ್ಮ ಹೋಗುತ್ತೆ ಮೆರವಣಿಗೆಗೆ. ನಾಳೆನೂ ಕೂಡ ಸುಮಾರು 5 ಗಂಟೆಯಿಂದ ಭಾಳ ವಿಶೇಷವಾಗಿ ಹೂವಿನ ಪಲ್ಲಕ್ಕಿಗಳ ಅಲಂಕಾರದಲ್ಲಿ ಊರಿನ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಶ್ರೀ ಬೀರ್ಲಿಂಗೇಶ್ವರ ಮತ್ತು ಕುಕ್ಕಡೇಶ್ವರಿ ಮೆರವಣಿಗೆ ಆಗುತ್ತೆ. ಒಂದು ವಾದ್ಯಗೋಷ್ಠಿಗಳಿಂದ ಭಾಳ ವಿಶೇಷವಾಗಿ ನಡೆಯುತ್ತೆ. ಮತ್ತು ನಾಳಿದ್ದು ಮಂಗಳವಾರ ಸುಮಾರು 9 ಗಂಟೆಗೆ ಮತ್ತು ಬೀರ್ಲಿಂಗೇಶ್ವರ ಮತ್ತು ಕುಕ್ಕಡೇಶ್ವರಿಯ ದೇವರುಗಳನ್ನು ಉಭಯ ಸ್ಥಾನದಿಂದ ನಾವು ತಗೊಂಡು ಮೆರವಣಿಗೆ ಮುಖಾಂತರ ಇವತ್ತು ಈ ಸನ್ನಿಧಾನಕ್ಕೆ ಬರ್ತೀವಿ. ಆ ಒಂದು ಬರುವಂಥ ಸಂಕಲ್ಪದಲ್ಲಿ ನಾವೇನು ಇಲ್ಲಿ ಈಗ ಅಮ್ಮ ಆದೇಶ ಮಾಡಿದೆ, ಬಲಿ ಕೊಡೋ ಒಂದು ನಿಷೇಧವನ್ನು ಮಾಡಿದೆ. ಆ ಬಲಿ ಕಡಿ ಅಂತವರು ಅವ್ರವ್ರ ಮನೆಗೆ ಅವರು ಯಾವ್ದಾರ ಊರಾಗ ಮಾಡ್ಕೊಂಡಿದ್ರೆ ಆ ಗ್ರಾಮದಲ್ಲೇ ಇಲ್ಲಿಂದ ತೀರ್ಥ ಭಂಡಾರ ತಗೊಂಡೋಗಿ ಆ ಗ್ರಾಮದಲ್ಲೇ ಅವರು ಮಾಡ್ಕೊಳತಕ್ಕದ್ದು. ಇಲ್ಲಿ ಯಾವುದೇ ಕಾರಣಕ್ಕೂ ಎಡೆ ಆಗಲಿ ಪ್ರಸಾದನವಾಗಲಿ ನಾವಿಲ್ಲಿ ಯಾರೂ ಕಮಿಟಿಯವರು ಅದನ್ನು ಸ್ವೀಕಾರ ಮಾಡೋದಿಲ್ಲ. ಅವ್ರು ಏನಾದರೂ ಮಂಗಳಾರತಿ ಮಾಡ್ಕೊಂಡೋಗಿ ಭಂಡಾರ ತೀರ್ಥ ತಗೊಂಡೋಗಿ ಅಲ್ಲಿ ಮಾಡ್ಕೊಂಡು ಸಿಹಿ ಪದಾರ್ಥ ಅವ್ರ ಮನೆಗೆ ಏನು ಶಕ್ತಿ ಇರುತ್ತೆ ಅದನ್ನು ಮಾಡ್ಕೊಂಬಂದು ಕೊಟ್ಟರೆ ಆ ಪ್ರಸಾದವನ್ನು ಕಮಿಟಿಯವರು ಒಂದು ಸೈಡ್ನಲ್ಲಿ ದೇವಸ್ಥಾನದೊಳಗೆ ಅವಕಾಶ ಇಲ್ಲ, ಸೈಡ್ನಲ್ಲಿ ಒಂದು ಶಾಮಿನ ಹಾಕೊಂಡಲ್ಲಿ ನಮ್ಮ ಕಮಿಟಿಯವರು ಇರ್ತಾರೆ, ಅದನ್ನು ಸ್ವೀಕಾರ ಮಾಡ್ತಾರೆ. ಮತ್ತು ಸಂಜೆ ಯಾವುದೇ ದಾಸೋಹದ ವ್ಯವಸ್ಥೆ ಇರೋದಿಲ್ಲ. ನಾವು ಮಧ್ಯಾಹ್ನ ಬೆಳಿಗ್ಗೆ 8 ಗಂಟೆಯಿಂದ ದೇವಸ್ಥಾನ ಮತ್ತು ಈ ದೇವಸ್ಥಾನದ ಮಕ್ಕಳು ಏನೋ ಒಂದು ತಿಂಡಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸುಮಾರು ಒಂದು 4ರಿಂದ 5 ಕ್ವಿಂಟಾಲು ಬರೋಂಥ ಭಕ್ತರಿಗೆ ತಿಂಡಿ ವ್ಯವಸ್ಥೆ ಇರುತ್ತೆ, ನೀರಿನ ವ್ಯವಸ್ಥೆ ಇರುತ್ತೆ. ಇಲ್ಲಿ ಎಲ್ಲರೂ ಕೂಡ ಸ್ವಚ್ಛತೆ ಕಾಪಾಡಿಕೊಂಡು ಈ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಮತ್ತು ದೇವಸ್ಥಾನದ ನಿರ್ಮಾಣಕ್ಕೆ ಎಲ್ಲರೂ ಸಹಕಾರ ಬೇಕು ಅಂತ ಹೇಳ್ತಾ, ನಿಮಗೆಲ್ಲರಿಗೂ ವಂದಿಸಿ ಮಾಧ್ಯಮದರಿಗೂ ಮತ್ತು ಪತ್ರಕರ್ತರಿಗೂ ಮತ್ತು ನನ್ನೆಲ್ಲ ದೇವಸ್ಥಾನದ ಭಕ್ತರಿಗೂ ವಂದಿಸಿ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ.
ನಿರ್ಮಾಣದೊಂದು ಫೋಟೋ ಹೊಡ್ಕೊಂಡ್ಬಿಟ್ರೆ ಕೆಲಸ ಮಾಡ್ತಾರಲ್ಲ ಅದನ್ನು ಅದು ಇದು ಎರಡು ವರದಿ ಕೆ ನಾಗರಾಜ್.